ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿತ್ತನೆ ಬೀಜಕ್ಕಾಗಿ ರಾತ್ರಿ ಪೂರ್ತಿ ರೈತರು ಜಾಗರಣೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಡೀಸೆಲ್ಗಾಗಿ ಮುಗಿಬಿದ್ದಂತ ರೈತರು ಹಾವೇರಿ ತಾಲೂಕು ಹೊಸರಿತ್ತಿ ಐ ಅಂಗಡಿ ಗ್ರಾಮದ ಬಂಕ್ನಲ್ಲಿ ಕ್ಯೂ ನಿಂತುಬಿಟ್ಟಿದ್ದಾರೆ. ಡೀಸೆಲ್ಗಾಗಿ ಸರತಿ ಸಾಲಿನಲ್ಲಿ ನಿಂತಂತ ರೈತರು, ಮತ್ತೊಂದು ಕಡೆ ಬಿತ್ತನೆ ಬೀಜಕ್ಕಾಗಿ ರೈತರು ರಾತ್ರಿ ಪೂರ್ತಿ ಜಾಗರಣೆ ಮಾಡಿದಂತ ಘಟನೆ ನಡೆದಿದೆ. ಬೆಳಗ್ಗೆಯಿಂದ ಕೂಡ ರೈತರು ಮುಗಿಬಿದ್ದಿದ್ದಾರೆ. ಹಾವೇರಿ ತಾಲೂಕು ಹೊಸರಿತ್ತಿ ಐ ಅಂಗಡಿ ಗ್ರಾಮದ ಬಂಕ್ನಲ್ಲಿ ಕ್ಯೂ ನಿಂತಿರುವಂತ ರೈತರು ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಡೀಸೆಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಕ್ಕರೂ ರೇಟ್ ಜಾಸ್ತಿ, ಮತ್ತೊಂದ್ ಕಡೆ ಬಿತ್ತನೆ ಬೀಜಕ್ಕೂ ಕೂಡ ಕೊರತೆ ಎದುರಾಗ್ಬಿಟ್ಟಿದೆ. ರೈತರು ಕ್ಯಾನ್ಗಳಿಗೆ ಬಂಕ್ನಲ್ಲಿ ನಿಂತ್ಕೊಂಡು ಡೀಸೆಲ್ ತುಂಬಿಸ್ಕೊಳ್ಳೋದಕ್ಕೆ ಅಂತ ಕ್ಯೂ ನಿಂತ್ಬಿಟ್ಟಿದ್ದಾರೆ. ರೈತರು ಜೀವನ ಮಾಡೋದು ಹೆಂಗೆ ಅಂತ. ಒಂದ್ ಕಡೆ ಡೀಸೆಲ್ ರೇಟ್ ಏರಿಕೆ ಆಗ್ತಾ ಇದೆ. ಕೃಷಿ ಯಂತ್ರೋಪಕರಣ ಬಳಕೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದಕ್ಕೆ ಡೀಸೆಲ್ ಅತ್ಯವಶ್ಯಕ. ಟ್ರ್ಯಾಕ್ಟರ್ ಇರುತ್ತೆ, ಟಿಲ್ಲರ್ ಇರುತ್ತೆ, ಅನೇಕ ಯಂತ್ರಗಳನ್ನ ಬಳಸ್ತಾರೆ. ಮತ್ತೊಂದ್ ಕಡೆ ಕೃಷಿ ಚಟುವಟಿಕೆಗೆ ಬೇಕಾಗಿರುವಂತ ಪ್ರಮುಖ ವಸ್ತು ಅಥವಾ ಪ್ರಮುಖವಾದಂಥದ್ದು ಅಂದ್ರೆ ಬಿತ್ತನೆ ಬೀಜ. ಬಿತ್ತನೆ ಬೀಜಕ್ಕಾಗೂ ಕೂಡ ರೈತರು ಸಾಲಲ್ಲಿ ನಿಂತಿದ್ದಾರೆ, ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಮತ್ತೊಂದು ಕಡೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಡೀಸೆಲ್ಗೋಸ್ಕರ ಬಂಕ್ನಲ್ಲಿ ಜನರು ನಿಂತಿದ್ದಾರೆ. ಕಾರಣ ಡೀಸೆಲ್ ಬೆಲೆಯಲ್ಲೂ ಏರಿಕೆ ಆಗಿರೋದ್ರಿಂದ ಒಂದು ವೇಳೆ ಡೀಸೆಲ್ ಕೊರತೆ ಎದುರಾಗಿ ಡೀಸೆಲ್ ಇಲ್ಲ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಆ ಆತಂಕ ಕೂಡ ರೈತರಿಗಿದೆ. ಹೀಗಾಗಿ ಉಳುಮೆ ಮಾಡೋದಕ್ಕೆ ಅಂತ ಒಂದ್ ಕಡೆ ಬಿತ್ತನೆ ಬೀಜವೂ ಬೇಕು, ಮತ್ತೊಂದ್ ಕಡೆ ಡೀಸೆಲ್ ಬೇಕು. ಅದಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಈಗ ಎಲ್ಲ ರೈತರಿಗೆ ಬಿತ್ತಲು ಭಾಳ ಸಮಸ್ಯೆ ಐತ್ರಿ. ಡೀಸೆಲ್ ಅಂತಿಲ್ರಿ ಭಾಳ ತೊಂದರೆ ಆಗೈತಿ. ದಿನ ಡೀಸೆಲ್ ರೇಟ್ ಜಾಸ್ತಿ ಆಗೈತಿ. ಒಂದ್ ದಿನಕ್ಕೆ ರೇಟ್ ಇರೋದ್ರಿ. ನಿನ್ನ ಒಂದ್ ರೇಟ್ ಇತ್ತು, ಮತ್ತೆ ಇವತ್ತೊಂದು ರೇಟ್ ಆಗೈತ್ರಿ. ಇವತ್ತು ಮತ್ತೊಂದು ರೂಪಾಯಿನ ಹೆಚ್ಚಾಗ ಅಂತ ಸುದ್ದಿರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್. ಬಿತ್ತನೆ ಬೀಜದ ಕೊರತೆ ಯಾತಕ್ಕಾಗಿ ಎದುರಾಗಿದೆ? ಮತ್ತೊಂದ್ ಕಡೆ ಡೀಸೆಲ್ಗೋಸ್ಕರ ರೈತರು ಮುಗಿಬಿದ್ದಿದ್ದಾರೆ. ಡೀಸೆಲ್ ಸಿಗ್ತಾ ಇದೆಯಾ ಇಲ್ವಾ? ಬೆಲೆ ಬೇರೆ ಏರಿಕೆ ಆಗಿದೆ, ಹೇಗಿದೆ ಪರಿಸ್ಥಿತಿ? ಎಸ್ ಸೌಖ್ಯ, ಈಗಾಗಲೇ ಹಾವೇರಿ ಜಿಲ್ಲೆಯ ರೈತರು ವಿವಿಧ ರೀತಿಗಳಲ್ಲಿ ಈಗಾಗಲೇ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೆ ಸೋಯಾಬೀನ್ ಬೀಜಗಳು ಏನಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಗೊಬ್ಬರವೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇತ್ತ ಏನಂತಂದ್ರೆ ಸಿಕ್ಕಂತಹ ಗೊಬ್ಬರ ಅಥವಾ ಏನು ಬೀಜ ಏನಿದೆ ಆ ಒಂದು ಬಿತ್ತನೆ ಮಾಡುವುದಕ್ಕೆ ಸರಿಯಾಗಿ ಸಮ ಪ್ರಮಾಣದಲ್ಲಿ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಕೂಡ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಮಸ್ಯೆಗಳು ಈಗಾಗಲೇ ಎದುರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಹಗಲು ರಾತ್ರಿ ಎನ್ನದೆ ನೂರಾರು ರೈತರು ಪೆಟ್ರೋಲ್ ಬಂಕ್ಗಳಲ್ಲಿ ಹಾಸಿಗೆಯನ್ನು ತೆಗೆದುಕೊಂಡು ಈಗಾಗಲೇ ಏನಂತಂದ್ರೆ ಪರದಾಡುವ ಅಲ್ಲೇ ಮಲ್ಲಿಗೆ ಈಗಾಗಲೇ ಪರದಾಡ್ತಾ ಇದ್ದಾರೆ. ಏನು ಡೀಸೆಲ್ಗಾಗಿ ಮುಗಿಬಿದ್ದು ಬಂಕ್ಗಳಲ್ಲಿ ತಾ ಮುಂದೆ ಏನಂತ ಈಗಾಗಲೇ ಅವರು ಹೇಳಿದಂತಹ ರೇಟಿಗೆ ಏನಂತಂದ್ರೆ ಈಗಾಗಲೇ ಡೀಸೆಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಮಾಡುವಂತಹ ಮೊದಲು ಕೆಲಸ ಆದ್ರೆ ಸಾಕಪ್ಪ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ತಮ್ಮ ಜೇಬಿಗೆ ಈಗಾಗಲೇ ಕತ್ತರೆಯನ್ನು ಹಾಕಿಕೊಳ್ತಾ ಇದ್ದಾರೆ. ಸೊ ಇಷ್ಟು ಪ್ರಮಾಣದ ರೀತಿಯಲ್ಲಿ ಬಂದಂತಹ ಬೆಳೆಗೆ ಸರಿಯಾಗಿ ಬೆಲೆನೇ ಸಿಗೋದಿಲ್ಲ. ಅಂತದ್ರಲ್ಲಿ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಮೊದಲು ಏನಂತ ನಾವು ಬೆಳೆಯನ್ನ ಬಿತ್ತನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಬಂಕ್ ನಲ್ಲಿ ವಾಸ್ತವ್ಯ ಹೂಡಿ ಪರದಾಡ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.